ಸಾಕಷ್ಟು ಜನ ಅಲ್ಲಿ ಸೇರಿದ್ದಾರೆ. ಅಂದ್ರೆ ಅಪ್ಪ ಅಮ್ಮ ಅಲ್ಲೇ ಇದ್ರು, ಆದ್ರೆ ಮಗು ಕಡೆ ಗಮನಿಸಲಿಲ್ಲ. ಮಗು ಕಡೆ ಗಮನಿಸದೇ ಇದ್ದಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಇತ್ತೀಚೆಗಷ್ಟೇ ಕೊಳವೆ ಬಾವಿ ತೋಡಿದ್ರು. 15 ಅಡಿಯಲ್ಲಿ ಈಗ ಮಗು ಸಿಲುಕಿಕೊಂಡಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಸಾಕಷ್ಟು ಒಂದು ಕಾರ್ಯಾಚರಣೆ ಟೀಮ್ಸ್ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದೆ. ಆಕ್ಸಿಜನ್ ಸಪ್ಲೈ ಮಾಡುವಂತ ಕೆಲಸ ಕೂಡ ನಡೀತಾ ಇದೆ. ಮಗುವಿಗೆ ಕೊಳವೆ ಬಾವಿಗೆ ಬಿದ್ದ ಬಾಲಕನನ್ನ ರಕ್ಷಿಸಲು ಹರಸಾಹಸ ಪಡ್ತಾ ಇದೆ ಎಲ್ಲ ಕಾರ್ಯಾಚರಣೆ ಟೀಮ್ಸ್. ಜೆಸಿಬಿ ಮೂಲಕ ಮಗುವನ್ನ ರಕ್ಷಣೆ ಮಾಡುವಂತ ಕೆಲಸಕ್ಕೆ ಇದೀಗ ಎಲ್ಲ ಕಾರ್ಯಾಚರಣೆ ನಡೀತಾ ಇದೆ. ಸ್ಥಳಕ್ಕೆ ಇಂಡಿ ಗ್ರಾಮೀಣ ಠಾಣೆ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ. ಮಗುವನ್ನ ರಕ್ಷಣೆ ಮಾಡೋದಕ್ಕೆ ಇದೀಗ ಮುಂದಾಗಿದ್ದಾರೆ. ಗೊತ್ತಿಲ್ಲ, ಅದು 1.5 ವರ್ಷದ ಮಗು, ಏನಾಗಿರುತ್ತೆ ಪರಿಸ್ಥಿತಿ ಅನ್ನೋದು ಬಹಳ ಸಮಸ್ಯೆ ಅಂತಾನೆ ಅನಿಸ್ತಾ ಇದೆ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಶಾಸಕರಾಗಿರುವಂತ ಯಶವಂತರಾಯ ಪಾಟೀಲ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್, ಘಟನೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಬಹಳ ನಿಜವಾಗಿನೂ ಬಹಳ ದುಃಖಿನ ಸಂಗತಿ. ನನಗೆ ಈಗ 6 ಗಂಟೆ ಆದ ಬಳಿಕ 6:30 ನಂಗೆ ಫೋನ್ ಮಾಡೋರೆಲ್ಲ ನಮ್ಮವರೆಲ್ಲ ನನ್ನ ಫ್ಯಾಮಿಲಿ ಇರೋದು. ಪಾಪ ನಿಜಕ್ಕೂ ಅದು ಯಾರು ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ನಿನ್ನೆನೆ ಬೋರ್ವೆಲ್ ಡ್ರಿಲ್ ಮಾಡಿದಾರೆ, ಇವತ್ತೆಲ್ಲ ಮೋಟ್ರ್ ಇದು ಮಾಡೋದು ನೋಡಿದಾರೆ. ಇಲ್ಲ ಒಂದ್ ಕಡೆ ಪಾಪ ಮಗು ಇದಾಗಿದೆ, ಅದು ಕಾಲ ಮೇಲಾಗಿ ತಲೆ ಕೆಳಗಾಗಿ. ಅಂದ್ರೆ 15 ದಿನದ ಮೇಲಾಗಿತ್ತು ಅಂತ ಹೇಳ್ತಾರಲ್ಲ ಸರ್ ಕೊಳವೆ ಬಾವಿ ತೋಡಿಯಲ್ಲಿ? ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ತಾಲೂಕು ಅಡ್ಮಿನಿಸ್ಟ್ರೇಷನ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಮಾಡ್ತಾ ಇದಾರೆ. ನಾನು ಅಲ್ಲಿ ಹೊಂಟಿದ್ದೇನೆ ಒಂದಿವೆ. ನಿಜಕ್ಕೂ ಆ ಮಗು ಎಷ್ಟು ಮುದ್ದಾಗಿದೆ. ಸೊ ಈ ರೀತಿಯಾದಂತ ಘಟನೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಯಾಕಂದ್ರೆ ಆ ರೀತಿಯಾಗಿ ಬಿಡಬಾರ್ದು ಅಂತಾನೂ ಕೂಡ ಸುಪ್ರೀಂ ಕೋರ್ಟ್ ಈಗ ಒಂದು ಆದೇಶ ಕೊಟ್ಟಿದೆ. ನನಗೆ ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದಾರೆ. ಆನ್ ದಿ ವೇ ನಾನು ಈ ಕಡೆ ಬಂದಿದ್ದೆ. ಓಕೆ, ಟ್ರಾವೆಲ್ ಮಾಡ್ತಾ ಇದ್ದೀರಾ ಸರ್? ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್ ವಿಸ್ತಾರ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಕ್ಕೆ. ಒಟ್ಟಾರೆ ಇದೀಗಷ್ಟೇ ಶಾಸಕರಾಗಿರುವಂತಹ ಯಶವಂತರಾಯ ಪಾಟೀಲ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವರು ಈಗ ಸ್ಥಳಕ್ಕೆ ಹೋಗ್ತಿದ್ದಾರೆ. ಹೀಗಾಗಿ ಟ್ರಾವೆಲ್ ಮಾಡ್ತಿರೋದ್ರಿಂದ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಒಟ್ಟಾರೆ ಈಗ ಅವರು ಕೂಡ ಸ್ಥಳಕ್ಕೆ ಹೋಗಿ ಅಲ್ಲಿ ಏನಾಗಿದೆ ಪರಿಸ್ಥಿತಿ ಅನ್ನೋದನ್ನ ನೋಡ್ತಾರೆ. ಅದರ ಜೊತೆಗೆ ಒಂದಷ್ಟು ಕಾರ್ಯಾಚರಣೆ ತಂಡಗಳು ಕೂಡ ಅಲ್ಲಿ ಇದಾವೆ ಸ್ಥಳದಲ್ಲೇ. ಇತ್ತೀಚೆಗಷ್ಟೇ ಆ ಕೊಳವೆ ಬಾವಿಯನ್ನ ತೋಡಿದ್ರು ಅಂತ ಅಲ್ಲಿರುವಂತ ಸ್ಥಳೀಯರು ಕೂಡ ಹೇಳ್ತಿದ್ದಾರೆ. ಅದು ಅವ್ರ ಸ್ವಂತ ಜಮೀನಲ್ಲೇ ಆಗಿರುವಂತ ಘಟನೆ ಇದು. ನೋಡಿ, ಮಗುವನ್ನ ಕಳ್ಕೊಳ್ಬೇಕಾಗುವಂತ ಪರಿಸ್ಥಿತಿ ಬಂದಿದೆ ಅವ್ರಿಗೆ. ಈಗಾಗಲೇ ಕಾರ್ಯಾಚರಣೆ ತಂಡ ಏನಿದೆ ಆ ಮಗುವನ್ನ ಉಳಿಸೋದಕ್ಕೆ ಸಾಕಷ್ಟು ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹೀಗಾಗಿ ಆಕ್ಸಿಜನ್ ಕೂಡ ಸಪ್ಲೈ ಮಾಡಿದ್ದಾರೆ. ಮಗುವಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ ಅಲ್ಲಿ ಸಾಕಷ್ಟು ಒಂದು ಕಾರ್ಯಾಚರಣೆ ತಂಡ ಅಲ್ಲಿ ಕೆಲಸ ಮಾಡ್ತಾ ಇದೆ. ಇಂಡಿ ಗ್ರಾಮೀಣ ಠಾಣೆ ಪೊಲೀಸರು ಕೂಡ ಅಲ್ಲೇ ಸ್ಥಳದಲ್ಲಿ ಇದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಕೊಳವೆ ಬಾವಿಯಲ್ಲಿರುವ ಮಗುವಿಗೆ ಆಕ್ಸಿಜನ್ ಪೂರೈಕೆ ಮಾಡೋದಕ್ಕೆ ಯತ್ನವನ್ನ ನಡೆಸುತ್ತಿದ್ದಾರೆ. ಅಲ್ಲಿ ಈಗಾಗಲೇ 15 ಅಡಿಯಲ್ಲಿ ಮಗು ಸಿಲುಕಿಕೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದು ಎಕ್ಸಾಕ್ಟ್ ಆಗಿ 15 ಅಡಿನಾ ಅಥವಾ ಇನ್ನೂ ಜಾಸ್ತಿನಾ ಗೊತ್ತಿಲ್ಲ. ಈಗ ಇನ್ನೂ ಅಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಎಕ್ಸಾಕ್ಟ್ ಆಗಿ ಇಂತಿಷ್ಟು ಅಡಿ ಅಂತಾನೆ ಹೇಳಿಕ್ ಆಗಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.